ನಮಸ್ಕಾರ. ನಮ್ಮ ಹೆಸರು ಭಾಸ್ಕರ್ ಅಂತ, ಎನ್ಗಡ್ಡೂರ್ ಗ್ರಾಮದ ನಿವಾಸಿ ನಾವು. ನಮ್ಮ ಫ್ರೆಂಡು ಸರ್ಫನ್ ಕಂಪ್ನಿಯಿಂದ ರಾಖಿ ಹಾಕಿದ್ದಾರೆ. ಒಳ್ಳೆ ಬೆಳೆ ಅದು, ಬೇಸಿಗೆಗಾಲಕ್ಕೆ ಸೂಕ್ತವಾದ ಬೆಳೆ ಅದು. ಸೈಜು, ದಪ್ಪ ಮತ್ತೆ ಕಲರು ಮಾರ್ಕೆಟ್ ಅಲ್ಲಿ ಟಾಪ್ ಹೋಗ್ತದೆ. ರೆಕಮೆಂಡ್ ಮಾಡ್ಬೋದು. ಬೇಸಿಗೆ ಕಾಲಕ್ಕೆ ಎಲ್ಲ ಕರೆಕ್ಟ್ ಆಗೈತೆ. ಇದು ಎಲ್ಲ ರೈತರಿಗೂ ರೆಕಮೆಂಡ್ ಮಾಡ್ಬೋದು. ಸರ್, ಈಗ ನೀವು ಕ್ಷೇತ್ರೋತ್ಸವ ಬಂದಿದ್ದೀರಾ, ನೀವು ಹಾಕಿದ್ದೀರಿ ಅಂತ ಅಂತಿದ್ದಾರೆ ರಾಕಿನ. ಏನ್ ಅನ್ಸುತ್ತೆ ನಿಮ್ಗೆ ವೆರೈಟಿ ರಾಖಿ? ಇದು ಕೆಳಗಡೆಯಿಂದ ಮೇಲ್ಗಡೆಗೆ ಒಂದೇ ಸೈಜು, ಒಂದೇ ಕಲರು, ಎಲ್ಲ ಚೆನ್ನಾಗಿ ಬರ್ತದೆ. ಮಾರ್ಕೆಟ್ ಅಲ್ಲಿ ಕೂಡ ರೆಕಮೆಂಡ್ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಡಿಮ್ಯಾಂಡ್ ಕೂಡ ಚೆನ್ನಾಗೈತೆ. ರೈತರಿಗೆ ಕಾಯಿ ಗಟ್ಟಿ ಆಗ್ಲಿ, ವೈರಸ್ ರೆಸಿಸ್ಟೆನ್ಸ್ ವೈರಸ್ ಏನು ಇಲ್ಲ, ರೋಸ್ಗಳು, ಜಾಂಡೀಸ್ ಆತರ ಏನು ಬಂದಿಲ್ಲ. ಚೆನ್ನಾಗೈತೆ, ರೆಕಮೆಂಡ್ ಮಾಡಬಹುದು ರೈತರಿಗೆ ಬೇಸಿಗೆ ಕಾಲಕ್ಕೆ. ಸರ್, ಮತ್ತೆ ಅಕ್ಕಪಕ್ಕ ರೈತರು ನೀವು ಹಾಕಿದೀನಿ ಅಂತಂದ್ರಲ್ಲ, ನಿಮ್ಗೆ ಇಲ್ಲಿ ಬಂದ್ ನೋಡಾದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ತಳಿ ಚೆನ್ನಾಗೈತೆ. ಬಿಂಗಿ ಆತರ ಹಸಿರು ಕಲರ್ ಮೇಲ್ಗಡೆ ಬರೋದು ಅದೆಲ್ಲ ಏನಿಲ್ಲ, ಚೆನ್ನಾಗೈತೆ. ಮೇಲ್ಗಡೆ ಕೂಡ ಹೂ ಸೆಟ್ಟಿಂಗ್ ಚೆನ್ನಾಗೈತೆ, ಕಾಯಿಗಳು ಸೆಟ್ಟಿಂಗ್ ಆಗ್ತಾ ಇದೆ. ಕಂಪ್ನಿ ಇದು ರಾಖಿಯನ್ನು ರೆಕಮೆಂಡ್ ಮಾಡಬಹುದು. 40 ಡಿಗ್ರಿ ಟೆಂಪರೇಚರ್ ನಲ್ಲಿ ರಾಖಿ ಹಾಕಿದ್ದೀನಿ ಅಂತ ಹೇಳಿದ್ರು ಸರ್ ಆಗಲೇ. ಟೆಂಪರೇಚರ್ ಜಾಸ್ತಿ ಆದ್ರೂ ಫ್ಲವರ್ ಡ್ರಾಪಿಂಗ್ ಆಗಲಿ ಇದೆಲ್ಲ ನಿಮ್ಗೆ ಕಂಡಿದ್ದೇನೆ. ಈ 40 ಡಿಗ್ರಿ ಅಲ್ಲಿ ಕೂಡ ಕಾಯಿ ಸೆಟ್ ಆಗ್ತದೆ. ಡ್ರಾಪ್ ಆಗೋದಾಗ್ಲಿ, ಏನಾದ್ರು ಮುಡ್ಚ್ಕೊಳ್ಳೋದಾಗ್ಲಿ ಏನು ಆಗ್ಲಿಲ್ಲ. ಕಾಯಿ ಹೂ ಆಗೋದು, ಕಾಯಿ ಸೆಟ್ಟಿಂಗ್ ಆಗ್ತಾ ಇದೆ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಡ್ರಾಪ್ ಆಗ್ತದೆ ಔಷಧ ಮೇಲೆ ಡ್ರಾಪ್ ಆಗಿದೆ ಔಷಧ